ಆ್ಯಂಡ್ ಸಾಕಷ್ಟು ಕಾರಣಗಳು ಏನಕ್ಕೆ ಫಿಟ್ಸ್ ಬರಬಹುದು ಅಥವಾ ಎಪಿಲಿಪ್ಸಿ ಬರಬಹುದು ಅಥವಾ ಒಂದು ಸೀಜರ್ ಬರಬಹುದು ಅಂತ ಅನ್ನೋದಕ್ಕೆ ನೀವು ಹೇಳಿದ ಹಾಗೆ ಸಾಕಷ್ಟು ಟ್ರಿಗರ್ ಪಾಯಿಂಟ್ಸ್ ಇದೆ. ಅದರಲ್ಲಿ ಒಂದು ಆಫ್ ಲೇಟ್ ತುಂಬ ಡಿಸ್ಕಷನ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲೂ. ಸೇಯಿಂಗ್ ನಾನೊಂದು ವಿಡಿಯೋ ನೋಡಿದೆ, ಗೋಬಿ ಮಂಚೂರಿ ತಿನ್ಬೇಡಿ, ಟೇಪ್ ವರ್ಮ್ ತಲೆಗೆ ಹೋಗಿ ಸೇರ್ಕೋಬಹುದು ಅಂತ. ಸೊ ಈ ಟೇಪ್ ವರ್ಮ್ ಮೆದುಳಿಗೆ ಹೋಗಿ ಸೇರ್ಕೊಂಡ್ರೂ ಫಿಟ್ಸ್ ಬರುತ್ತೆ. ಸೊ ಹಾಗಾಗಿ ಮೈ ಕ್ವೆಶ್ಚನ್ ಇಸ್, ಅಂದರೆ ಟೇಪ್ ವರ್ಮ್ ನಮ್ಮ ಹೊಟ್ಟೆಯಲ್ಲಿರುತ್ತೆ ಅಂತ ನಮಗೆ ಗೊತ್ತು, ಆ್ಯಂಡ್ ಅದರ ಮೊಟ್ಟೆಗಳು ಮೋಷನಲ್ಲಿ ಪಾಸ್ ಆಗುತ್ತೆ. ಸೊ ಇಟ್ ಇಸ್ ಲೈಕ್ ಅ ಸೈಕಲ್, ಇಷ್ಟರಲ್ಲೇ ಇರುತ್ತದು. ಅಪ್ಪರ್ ಹಾಫಿಗೆ ಯೂಶಲಿ ಬರಲ್ಲ ಟೇಪ್ ವರ್ಮ್, ಬರಬಾರ್ದು. ಬಟ್ ಹೇಗೆ ಬರುತ್ತೆ ಇಸ್ ಮೈ ಫಸ್ಟ್ ಕ್ವೆಶ್ಚನ್ ಸರ್. ಮೆದುಳಿಗೆ ಹೇಗೆ ಬರುತ್ತೆ ಹೊಟ್ಟೆಲಿ? ನೋಡಿ, ಇದಕ್ಕೆ ನಾವು ಏನ್ ಮಾಡಬೇಕು ಅಂತಂದ್ರೆ, ಟೇಪ್ ವರ್ಮ್ ಅಥವಾ ನಮ್ಮ ಆಡುಭಾಷೆಯಲ್ಲಿ ಜಂತುಹುಳ ಅಂತ ಕರೀತಾರೆ, ಇದರ ಒಂದು ಲೈಫ್ ಸೈಕಲ್ ಇದೆ. ಯಾವುದೇ ಒಂದು ಹುಳ ಆಗಲಿ, ಅದೊಂದು ನೊಣ ಆಗಿರ್ಬೋದು, ಸೊಳ್ಳೆ ಆಗಿರಬಹುದು, ಯಾವುದೇ ಹುಳ ಆಗಿರ್ಬೋದು, ಅದಕ್ಕೊಂದು ಲೈಫ್ ಸೈಕಲ್ ಅಂತ ಇರುತ್ತೆ. ಕೆಲವೊಂದಷ್ಟು ಸ್ಟೇಜಸ್ ಇರುತ್ತೆ ಅದರ ಲೈಫಲ್ಲಿ. ಈಗ ಹೇಗೆ ಮನುಷ್ಯನ ಜೀವನದಲ್ಲಿ ಮಗುವಿಂದ ಒಂದು ಯೌವನದಿಂದ ಮಧ್ಯವಯಸ್ಸು, ಅದಾದಮೇಲಿಂದ ಮುಪ್ಪು, ಅದಾದಮೇಲಿಂದ ಜೀವನ ಮುಗಿಯುತ್ತೆ ಅಂತ ಹೇಗೆ ಒಂದು ಸೈಕಲ್ ನಾವು ನೋಡ್ತೀವೋ, ಹಾಗೇನೆ ಕೂಡ ಒಂದು ಹುಳುಗಾಗಲಿ, ಒಂದು ನೊಣಕ್ಕೆ, ಒಂದು ಸೊಳ್ಳೆಗೆ ಒಂದು ಲೈಫ್ ಸೈಕಲ್ ಅಂತ ಇರುತ್ತೆ. ಟೇಪ್ ವರ್ಮ್ ಅಂತಕ್ಕಂಥದ್ದು ಅದರ ಅಡಲ್ಟ್ ಸ್ಟೇಜ್ ಅಥವಾ ಅದರ ಪರಿಪೂರ್ಣವಾಗಿ ಬೆಳವಣಿಗೆ ಆಗಿರತಕ್ಕಂಥ ಒಂದು ಏನಿದೆ, ಅದು ಮನುಷ್ಯನ ಹೊಟ್ಟೆಯಲ್ಲಿ ಅಂದರೆ ಜಠರದಲ್ಲಿ ಇರುತ್ತೆ. ಇದ್ದೇ ಇರುತ್ತಾ ಸರ್? ಸಾಕಷ್ಟು ಪಾಪ್ಯುಲೇಷನ್ ಅಲ್ಲಿ ಇರುತ್ತದು. ಅದು ಅಂದ್ರೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದೊಂಥರ ಹೆಂಗೆ ಅಂತಂದ್ರೆ, ಇದೆಯಾ ಇಲ್ವಾ ಕಂಡಿಡೋದು ಹೇಳಿ ಅನ್ನೋದು ಕಷ್ಟ. ಮೋಷನ್ ಟೆಸ್ಟ್ ಮಾಡಿಸ್ತು ಅಂತಂದ್ರೆ ಅದರ ಮೊಟ್ಟೆಗಳು ಸಿಗಬಹುದು, ಅದು ಸಾಕಷ್ಟು ಕುರುಹುಗಳಿದೆ. ಬಟ್ ಮನುಷ್ಯನ ಜಠರ ಅಂತಕ್ಕಂಥದ್ದು ಅದು ವಾಸ ಮಾಡೋ ಸ್ಥಳ, ಅದರ ಅಡಲ್ಟ್ ಫಾರ್ಮ್ ವಾಸ ಮಾಡೋ ಸ್ಥಳ. ಅದು ಜಠರದ ಒಂದು ವಾಲಿಗೆ ಏನಿರುತ್ತೆ ಅಂಟುಕೊಂಡು ಜಠರದಿಂದ ಪೌಷ್ಟಿಕಾಂಶಗಳನ್ನು ತಗೊಂಡು ಅದು ಬೆಳೆಯುತ್ತೆ. ಇದು ಅದರ ನಾರ್ಮಲ್ ಆಗಿರ್ತಕ್ಕಂಥ ಜಾಗ. ಸೊ ಹಾಗಾಗಿ ಮನುಷ್ಯನನ್ನ ಈ ಸೈಕಲಲ್ಲಿ ಡೆಫಿನೆಟಿವ್ ಹೋಸ್ಟ್ ಅಂತ ಕರಿತೀವಿ. ಅಡಲ್ಟ್ ಫಾರ್ಮ್ಸ್ ಇರೋವಂಥ ಒಂದು ಯಾವ ಪ್ರಾಣಿ ಇದೆಯೋ ಅದನ್ನ ಡೆಫಿನೆಟಿವ್ ಹೋಸ್ಟ್ ಅಂತ ಕರಿತೀವಿ. ಪೋರ್ಕ್ ಟೇಪ್ ವರ್ಮ್ ಅಂತಿದೆ, ಬೋವೈನ್ ಟೇಪ್ ವರ್ಮ್ ಅಂತಿದೆ. ಅದರ ಜೀವನ ಚಕ್ರದಲ್ಲಿ ಅದಕ್ಕೆ 2 ಹೋಸ್ಟ್ ಇದೆ. ಒನ್ ಇಸ್ ಎ ಡೆಫಿನೆಟಿವ್ ಹೋಸ್ಟ್, ಇನ್ನೊಂದು ಇಂಟರ್ಮೀಡಿಯರಿ ಹೋಸ್ಟ್ ಅಂತ ಹೇಳಿ. ಸೊ ಅದರ ಜೀವನ ಚಕ್ರದಲ್ಲಿ ಅದು 2 ಪ್ರಾಣಿಗಳ ಮುಖಾಂತರ ಪಾಸ್ ಆಗಿನೇ ಅದು ತನ್ನ ಅಡಲ್ಟ್ ಸ್ಟೇಜ್ ಅನ್ನ ತಲುಪಕ್ಕಾಗೋದು. ಒಂದು ಮನುಷ್ಯ ಡೆಫಿನೆಟಿವ್ ಹೋಸ್ಟ್. ಈಗ ಮನುಷ್ಯನಲ್ಲಿರ್ತಕ್ಕಂಥ ಡೆಫಿನೆಟಿವ್ ಹೋಸ್ಟ್ ಇಂದ ಏನಾಗುತ್ತೆ ಅಂತಂದ್ರೆ, ಆ ಅಡಲ್ಟ್ ಟೇಪ್ ವರ್ಮ್ ಏನಿದೆ ಅದು ಮೊಟ್ಟೆಗಳನ್ನು ಬಿಡುತ್ತೆ. ಆ ಮೊಟ್ಟೆಗಳು ನಮ್ಮ ನಾರ್ಮಲ್ ಫೀಸಿಸ್ ಮೂಲಕ ಅಂದ್ರೆ ಮಲದ ಮೂಲಕ ದೇಹದಿಂದ ಹೊರಬೀಳುತ್ತೆ. ಹೊರಗೆ ಬಿದ್ದಿರತಕ್ಕಂಥ ಮೊಟ್ಟೆಗಳೇನಿದೆ ಅದನ್ನ ಯಾವುದಾದ್ರೂ ಒಂದು ಪ್ರಾಣಿ, ಪರ್ಟಿಕ್ಯುಲರ್ ಆಗಿ ನಾವು ನೋಡೋ ಪ್ರಕಾರ ಏನಂದ್ರೆ, ಈಗ ಪೋರ್ಕ್ ಟೇಪ್ ವರ್ಮ್ ಅದನ್ನ ಟೀನಿಯಾ ಸೋಲಿಯಂ ಅಂತ ಕರೀತಾರೆ. ಪೋರ್ಕ್ ಟೇಪ್ ವರ್ಮ್ ಇದ್ದಾಗ ಹಂದಿ ಅದನ್ನ ತಿನ್ನುತ್ತೆ. ಅಂದ್ರೆ ಯಾವುದೇ ರೀತಿಯಾಗಿದ್ದಿರ್ಬೋದು, ಇವಾಗ ನಮ್ಮ ಮಲದಿಂದ ಕಂಟ್ಯಾಮಿನೇಟ್ ಆಗಿರ್ತಕ್ಕಂಥ ವಸ್ತು ಆಗಿರ್ಬೋದು, ಅಥವಾ ಮಲವನ್ನೇ ತಿನ್ನುವಂಥ ಪ್ರಾಣಿಗಳಿದ್ದಿರಬಹುದು, ಅಥವಾ ಅದರಲ್ಲಿ ಹರಿಯುವಂಥ ನೀರಿಂದ ಯಾವುದೋ ಪ್ರಾಣಿ ತಗೊಳುತ್ತೆ. ಬಟ್ ಟೀನಿಯಾ ಸೋಲಿಯಂ ಅನ್ನೋದು ಪೋರ್ಕ್ ಟೇಪ್ ವರ್ಮ್, ಪೋರ್ಕಲ್ಲಿ ಬೆಳೆಯುವಂಥ ಒಂದು ಟೇಪ್ ವರ್ಮು. ಸೊ ಹಂದಿ ಆ ಮೊಟ್ಟೆಯನ್ನು ತಿನ್ನುತ್ತೆ. ಸೊ ಈ ಮೊಟ್ಟೆ ಏನು ಮಾಡುತ್ತೆ ಅಂತಂದ್ರೆ, ಹಂದಿಯ ಹೊಟ್ಟೆಗೆ ಎಂಟ್ರಾಗಿ ಮೊಟ್ಟೆ ಅಲ್ಲಿ ಹ್ಯಾಚ್ ಆಗತ್ತೆ. ಮೊಟ್ಟೆ ಹ್ಯಾಚ್ ಆಗಿ ಏನಾಗುತ್ತೆ ಅಂದ್ರೆ, ಚಿಕ್ಕ 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 ಹುಳಗಳಾಗತ್ತೆ. ಅದೇನು ಮಾಡುತ್ತೆ, ಹಂದಿಯ ಜಠರವನ್ನ ಸೀಳ್ಕೊಂಡು ಚಿಕ್ಕದಾಗಿ ತೂತು ಮಾಡಿಕೊಂಡು ಹಂದಿಯ ಒಂದು ರಕ್ತದಲ್ಲಿ ಸಂಚಾರ ಮಾಡಿಕೊಂಡು ಹಂದಿಯ ಮಾಂಸಖಂಡಗಳಲ್ಲಿ, ಹಂದಿಯ ಮಸಲ್ಸ್ ಅಲ್ಲಿ ಹೋಗಿ ಫರ್ದರ್ ಸ್ಟೇಜ್ ಆಫ್ ಡೆವಲಪ್ಮೆಂಟ್ ಆಗುತ್ತೆ. ಆಯ್ತಾ? ಅದಕ್ಕೆ ಸಿಸ್ಟಿಸರ್ಕಸ್ ಅಂತ ಕರಿತೀವಿ. ಆ ಒಂದು ಸ್ಟೇಜ್ಗೆ ಆ ಒಂದು ಹಂದಿಯ ಮಾಂಸ ಏನಿದೆ ಅದನ್ನ ಮನುಷ್ಯ ತಿಂದಾಗ ಆ ವಾಪಸ್ ಆ ಸಿಸ್ಟಿಸರ್ಕಸ್ಸು ಮನುಷ್ಯನ ಹೊಟ್ಟೆಗೆ ಬಂದು ಮನುಷ್ಯನ ಜಠರದಲ್ಲಿ ಮತ್ತೆ ಅಡಲ್ಟ್ ಟೇಪ್ ವರ್ಮ್ ಆಗುತ್ತೆ. ಇದು ಅದರ ನಾರ್ಮಲ್ ಲೈಫ್ ಸೈಕಲ್. ಮನುಷ್ಯನ ಹೊಟ್ಟೆಯಿಂದ ಮೊಟ್ಟೆಯಾಗಿ ಹೊರಬಿದ್ದು ಹಂದಿಯ ಹೊಟ್ಟೆಯನ್ನು ಸೇರಿ ಹಂದಿಯ ಮಾಂಸಖಂಡಗಳಲ್ಲಿ ಇನ್ನೊಂದು ಸ್ಟೇಜನ್ನು ತಲುಪಿ ಆ ಹಂದಿಯ ಮಾಂಸವನ್ನ ಯಾರು ತಿಂದ್ರೆ ಅಲ್ಲಿಂದ ಅದು ಮತ್ತೆ ಅಡಲ್ಟ್ ಟೇಪ್ ವರ್ಮ್ ಆಗುತ್ತೆ. ಇದು ನಾರ್ಮಲ್. ಸೊ ಹಂದಿ ಇಂಟರ್ಮೀಡಿಯರಿ ಹೋಸ್ಟ್, ಮನುಷ್ಯ ಡೆಫಿನೆಟಿವ್ ಹೋಸ್ಟ್. ಈ ನಾರ್ಮಲ್ ಸೈಕಲ್ ಅಲ್ಲಿ ಮಧ್ಯ ಏನಾದ್ರೂ ಒಂದು ಡಿಸ್ರಪ್ಷನ್ ಆಯ್ತು ಅಂತ ಇಟ್ಕೊಳ್ಳಿ. ಇಫ್ ಮನುಷ್ಯ ಆಕ್ಸಿಡೆಂಟಲ್ ಆಗಿ ಇಂಟರ್ಮೀಡಿಯರಿ ಹೋಸ್ಟ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ. ಇವಾಗ ಮಲದಿಂದ ಕಂಟ್ಯಾಮಿನೇಟ್ ಆಗಿರ್ತಕ್ಕಂಥ ನೀರಾಗಿರ್ಬಹುದು, ಆಹಾರ ಪದಾರ್ಥ ಆಗಿರಬಹುದು, ಅಥವಾ ನಾವೇನಂತೀವಿ ಫೀಕೋ ಓರಲ್ ಕಂಟ್ಯಾಮಿನೇಷನ್ ಅಂತೀವಿ. ಸಾಕಷ್ಟು ಸಾಂಕ್ರಾಮಿಕ ರೋಗಗಳದ್ರಿಂದ ಹಬ್ಬತ್ತೆ. ಕಾಲರಾ ಆಗಿರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಈ ಥರ ಎಲ್ಲ ಹಬ್ಬೋದೇ ಇದರಿಂದ. ಸೊ ಮನುಷ್ಯನ ಒಂದು ಮಲದಿಂದ ಕಲುಷಿತವಾಗಿರ್ತಕ್ಕಂಥ ಆಹಾರ ಪದಾರ್ಥ ಅಥವಾ ನೀರು, ಇದನ್ನ ಮನುಷ್ಯನೇ ಮತ್ತೆ ಸೇವನೆ ಮಾಡ್ತು ಅಂತಂದ್ರೆ, ಗೊತ್ತಿಲ್ಲದೆ ಸೇವನೆ ಮಾಡ್ತು ಅಂದ್ರೆ ಏನಾಗುತ್ತೆ, ಹಂದಿಯ ಹೊಟ್ಟೆಗೆ ಹೋಗ್ತಾ ಇರ್ತಕ್ಕಂಥ ಮೊಟ್ಟೆ ಮನುಷ್ಯನ ಹೊಟ್ಟೆಯನ್ನ ಸೇರುತ್ತೆ. ಅಲ್ಲಿ ಏನಾಗುತ್ತೆ, ಅದು ಹುಳುಗಂತೂ ಗೊತ್ತಿರಲ್ಲ ಇದು ಯಾರ್ದು ಇಂಟೆಸ್ಟೈನು ಏನು ಅಂತ ಹೇಳಿ. ಸೊ ಅದರ ನೆಕ್ಸ್ಟ್ ಸೈಕಲ್ಗೆ ಅದು ಆಬ್ವಿಯಸ್ ಆಗಿ ಹೋಗುತ್ತೆ. ಅದರ ಜೀವನ ಚಕ್ರದ ಮುಂದಿನ ಸೈಕಲ್. ಸೊ ಸಿಸ್ಟಿಸರ್ಕಸ್ ಅಂತ ಕರಿತೀವಿ.
ಅದು ಮನುಷ್ಯನ ಜಠರದಲ್ಲಿ ಚಿಕ್ಕ ತೂತನ ಮಾಡಿಕೊಂಡು ಮನುಷ್ಯನ ರಕ್ತ ಬಂದು ಬೇರೆ ಬೇರೆ ಅಂಗಗಳಲ್ಲಿ ಹೋಗಿ ಸೇರ್ಕೋಬಹುದು. ಅದು ಮಿದುಳಲ್ಲಿ ಸೇರ್ಕೋಬಹುದು, ಮಾಂಸಖಂಡಗಳಲ್ಲಿ ಸೇರ್ಕೋಬಹುದು, ಕಣ್ಣಲ್ಲಿ ಸೇರ್ಕೋಬಹುದು, ಮೂಳೆಯಲ್ಲಿ ಸೇರ್ಕೋಬಹುದು, ಎಲ್ಲಿ ಬೇಕಾದ್ರೆ ಸೇರ್ಕೋಬಹುದು. ಮಿದುಳಲ್ಲಿ ಸೇರ್ಕೊಂಡಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನ್ಯೂರೋಸಿಸ್ಟಿಸರ್ಕೋಸಿಸ್ ಅಂತ ಒಂದು ಟರ್ಮ್. ಸೊ ಅದರಿಂದ ಫಿಟ್ಸ್ ಬರುತ್ತೆ. ಸೊ ಹಾಗಾಗಿ ಫಿಟ್ಸ್ ಬರೋಕೆ ಒಂದು ಕಾರಣ ಮನುಷ್ಯ ಡೆಫಿನೆಟಿವ್ ಹೋಸ್ಟೂ ಆಗಿ ಮಧ್ಯ ಎಲ್ಲೋ ಇಂಟರ್ಮೀಡಿಯರಿ ಹೋಸ್ಟ್ ಆಗೂ ಆಗಿ ಅದರಿಂದ ಅವನ ಮೆದುಳಿಗೆ ಆ ಒಂದು ಹುಳು ಸೇರಿತು ಅಂತಂದರೆ ಅದರಿಂದ ಫಿಟ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅದು ಕೂಡ ಫಿಟ್ಸಿಗೆ ಒಂದು ಕಾಮನ್ ಆಗಿರತಕ್ಕಂಥ ಕಾಸ್. ಇದು ಡಸ್ ಇಟ್ ಹೋಲ್ಡ್ ಗುಡ್ ಫಾರ್ ಗೋಬಿ ಮಂಚೂರಿ, ಕಾಲಿಫ್ಲವರ್? ಹೋಲ್ಡ್ ಗುಡ್ ಫಾರ್ ಎನಿ ಫುಡ್. ಯಾವುದೇ ಆಹಾರ ಆಗಲಿ, ಕಲುಷಿತವಾದ ಯಾವುದೇ ರೀತಿಯಾದ ಆಹಾರವನ್ನು ತಗೊಂಡು ಅಂತಂದ್ರೆ ಅದರಿಂದ ಬರುವಂತಹ ಸಾಧಾರಣವಾದ ಕಾಯಿಲೆ. ಇದನ್ನ ಈ ಪರ್ಟಿಕ್ಯುಲರ್ ಆಹಾರ ತಿನ್ನೋದ್ರಿಂದಾನೇ ಬರುತ್ತೆ ಅಥವಾ ಇದನ್ನ ಮಾತ್ರ ತಿನ್ನೋದ್ರಿಂದ ಬರಲ್ಲ ಅಥವಾ ಹೀಗೆ ಆದ್ರೆ ಬರಲ್ಲ ಅಂತ ಇಲ್ಲ. ಗೋಬಿ ಮಂಚೂರಿನೇ ಆಗ್ಬೇಕು ಅಂತಿಲ್ಲ, ನೀವು ಪಾನಿಪುರಿ ತಿಂದ್ರೂ ಬರಬಹುದು. ಸೊ ಹಾಗಾಗಿ ಸೇಫ್ ಆಗಿ ಶುಚಿಯಾಗಿರ್ತಕ್ಕಂಥ ಆಹಾರ ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ಮೂಲಭೂತವಾಗಿರ್ತಕ್ಕಂಥ ಒಂದು ಮೌಲ್ಯ. ಆಹಾರ ಅಂತಕ್ಕಂಥದ್ದು ತುಂಬ ಮುಖ್ಯ, ತುಂಬ ಅದು ಕ್ಲೀನಾಗಿರಬೇಕು, ಅದು ಅದರ ಪರಿಷ್ಕರಣೆ ಸರಿಗಿರಬೇಕು ಅನ್ನೋ ಅಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬೆಳೆದಿರ್ತಕ್ಕಂಥ ಸಂಸ್ಕೃತಿ ನಮ್ಮದು. ಸೊ ಹಾಗಾಗಿ ಕಲುಷಿತವಾಗಿರೋ ಯಾವ ಆಹಾರದಿಂದ ಬೇಕಾದರೂ ಅದು ಬರಬಹುದು. ಆ್ಯಂಡ್ ಪೋರ್ಕ್ ವಿಷಯಕ್ಕೆ ಬಂದಾಗ ಅದನ್ನ ಚೆನ್ನಾಗಿ ಬೇಯಿಸಿದ್ರೆ ಇದನ್ನ ಅವಾಯ್ಡ್ ಮಾಡಬಹುದಾ? ಯಾವುದೇ ಆಹಾರ ಆಗಿರಲಿ, ಬೇಯಿಸುವಂಥ ತೊಳೆಯುವಂಥ ಪ್ರಕ್ರಿಯೆ ಅಥವಾ ಅದನ್ನು ಪ್ರಾಸೆಸ್ ಮಾಡೋ ಪ್ರಕ್ರಿಯೆ ಮತ್ತು ಅದನ್ನು ಕುಕ್ ಮಾಡೋ ಪ್ರಕ್ರಿಯೆ ಆಲ್ವೇಸ್ ಕಂಪ್ಲೀಟ್ ಆಗಿರಬೇಕು. ಅರ್ಧ ಬೇಯಿಸಿದ ಆಹಾರಗಳಿಂದಾನೇ ಈ ತೊಂದರೆ ಆಗೋದು. ಸೊ ಈ ಟೇಪ್ ವರ್ಮ್ ಮೆದುಳಿಗೆ ಹೋಗಿ ಸೇರ್ಕೊಳ್ಳೋದ ಪ್ರೋಸೆಸ್ ಏನ್ ಎಕ್ಸ್ಪ್ಲೇನ್ ಮಾಡಿದ್ರಿ ನೀವು, ಇದು ಅರೆ ಬೆಂದಿರುವಂತಹ ಪೋರ್ಕಿಂದ ಮಾತ್ರ? ಪೋರ್ಕಿಂದ ಅಂತಲ್ಲ, ಅರೆ ಬೆಂದಿರೋ ಆಹಾರಗಳಿಂದ. ಆಹಾರ, ಓಕೆ. ಯಾಕೆಂತಂದ್ರೆ ಈಗ ಮೊಟ್ಟೆ ಸೊಪ್ಪಿಗೂ ಇನ್ಫೆಕ್ಟ್ ಮಾಡಬಹುದು. ನೀವು ಹೇಳಿದಾಗೆ ಗೋಬಿ ಮಂಚೂರಿನ ಗೋಬಿಗೂ ಬರಬಹುದು, ಅಥವಾ ಯಾರೋ ಕೆಲಸ ಮಾಡುವಂಥ ಉಗುರುಗಳಲ್ಲಿರಬಹುದು, ಅದರಿಂದ ಕೂಡ ಆಹಾರಕ್ಕೆ ಬರ್ಬೋದು. ಸೊ ಆಹಾರಕ್ಕೆ ಹೇಗೆ ತಲುಪುತ್ತೆ ಅನ್ನೋದು ನೀವು ಪೋರ್ಕಿಂದಾನೇ ತಲುಪುತ್ತೆ. ಸೊ ಪೋರ್ಕ್ ತಿನ್ನೋರಿಗೆ ಮಾತ್ರ ಇದು ಬರುತ್ತೆ. ಬಟ್ ಇದು ಜಾಸ್ತಿ ಕೇಳ್ ಬರುತ್ತೆ ಅಲ್ವಾ ಸರ್? ಅಂತ ಹೇಳೋಕೆ ತುಂಬಾ ಸುಲಭ, ಈಸಿ, ಬ್ಲೇಮ್ ಮಾಡಕ್ ಸುಲಭ. ಅವ್ರಿಗೆ ಮಾತ್ರ ಬರುತ್ತೆ, ಬೇರೆಯವ್ರಿಗೆ ಬರೋದಿಲ್ಲ ಅಂತ ಹೇಳೋದು ತಪ್ಪು. ಯಾರಿಗೆ ಬೇಕಾದ್ರೂ ಬರ್ಬೋದು. ಅಂದ್ರೆ ಪೋರ್ಕ್ ತಿನ್ನೋರಿಗೆ ಆ ಲೈಫ್ ಸೈಕಲ್ ಅಲ್ಲಿ ಅವ್ರು ಇನ್ವಾಲ್ವ್ ಆಗಿರೋದ್ರಿಂದ ಸಾಕಷ್ಟು ಬಾರಿ ಅವರು ಆಕ್ಸಿಡೆಂಟಲ್ ಆಗಿ ಇನ್ಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ. ಬಟ್ ಹಾಗಾಗಿ ಪೋರ್ಕ್ ತಿನ್ನೋರಿಗೆಲ್ಲ ಬಂದೇ ಬರುತ್ತೆ ಅನ್ನೋದು ತುಂಬಾ ತಪ್ಪು. ಕಲುಷಿತವಾಗಿ ಆಹಾರ ಯಾರು ತಗೊಂಡ್ರು ಹೇಗೆ ಬೇಕಾದ್ರೂ ಬರ್ಬೋದು. ಓಕೆ ಓಕೆ. ಅಂಡ್ ಮೆದುಳಲ್ಲಿನ ಟೇಪ್ ವರ್ಮ್ ನ ಬಗ್ಗೆ ಮಾತಾಡ್ತಾ, ವಿವ್ ಆಲ್ಸೋ ಹರ್ಡ್ ದಟ್ ಒಂದ್ಸಲ ಟೇಪ್ ವರ್ಮ್ ಮೆದುಳನ್ನ ಸೇರ್ಕೊಳ್ತು ಅಂದ್ರೆ ಮತ್ತೆ ಅಲ್ಲದು ಮೊಟ್ಟೆ ಹಾಕಿ ಅದು ಮರಿಯಾಗಿ ಇಟ್ ಕ್ಯಾನ್ ಸ್ಪ್ರೆಡ್ ಅಂತ? ನೋ 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 ಇಲ್ಲ. ಆಗ್ಲೇ ಹೇಳಿದ ಹಾಗೆ ಮನುಷ್ಯ ಇಂಟರ್ಮೀಡಿಯೇಟ್ ಹೋಸ್ಟ್ ಆದಾಗ ಮಾತ್ರ ಮೆದುಳಿಗೆ ಸೇರುವಂಥದ್ದು. ಇಂಟರ್ಮೀಡಿಯೇಟ್ ಹೋಸ್ಟ್ ಸ್ಟೇಜ್ ಅಲ್ಲಿ ಅದು ಅಡಲ್ಟ್ ವರ್ಮ್ ಅಲ್ಲ, ಅದು ಇನ್ನೂ ಪೂರ್ತಿ ಮೆಚುರಿಟಿ ಹೊಂದಿರಲ್ಲ. ಸೊ ಹಾಗಾಗಿ ಅದು ತನಗೆ ತಾನೇ ದೊಡ್ಡ ಟೇಪ್ ವರ್ಮ್ ಆಗಿ ಅದು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಅದರಿಂದ ಇನ್ನೊಂದು 4-5 ಬರೋದು ಇಲ್ಲ. ಆ ಥರ ಆಗಲ್ಲ, ಆ ಥರ ಆಗೋ ಸಾಧ್ಯತೆ ಇಲ್ಲ. ಒಂದು ಮೊಟ್ಟೆಯಿಂದ ಒಂದು ಹುಳದ ಒಂದು ಪ್ರೈಮಾರ್ಡಿಯಲ್ ಟೈಪ್ ಸಿಸ್ಟಿಸರ್ಕಸ್ ಬರುತ್ತೆ. ಅದು ಒಂದು ಇನ್ಫೆಕ್ಷನ್ ಮಾಡ್ತಾವೆ. ನೀವು 10 ಮೊಟ್ಟೆ ತಗೊಂಡ್ರೆ 10ರಿಂದ 10 ಬರಬಹುದು. ಅಂದ್ರೆ 10 ಮೆದುಳಿಗೆ ಸೇರುತ್ತೆ ಅಂತಲ್ಲ, ಬೇರೆ ಬೇರೆ ಅಂಗಗಳಲ್ಲಿ ಸೇರಬಹುದು. ಬಟ್ ಅದರಿಂದ ಮತ್ತೆ ಅದು ಮೊಟ್ಟೆ ಇಟ್ಟು ಮತ್ತೆ ಇನ್ನು 10 200 ಆ ಥರ ಬರುತ್ತೆ, ಇಲ್ಲ, ಆ ಥರ ಆಗಲ್ಲ. ಬಟ್ ಇವಾಗ ಇದು ಮೆದುಳಿಗೆ ಹೋಗಿ ತೊಂದರೆ ಮಾಡದೇ ಇರೋ ಚಾನ್ಸಸ್ಸು ಇದೆಯಾ? ಖಂಡಿತ. ಎಷ್ಟೊಂದು ಜನಕ್ಕೆ ಏನೂ ತೊಂದರೆ ಆಗದೆ ಆರಾಮಾಗಿರುತ್ತೆ. ಎಲ್ಲೋ ಒಂದು ಏನೋ ಸ್ಕ್ಯಾನ್ ಮಾಡಿಸಿರ್ತಾರೆ, ಅದರಲ್ಲಿ ಎಲ್ಲೋ ಒಂದು ನಾವು ನೋಡಿರ್ತೀವಿ. ಸಾಕಷ್ಟು ಸಲ ಮೆದುಳೊಳಗೆ ಸೇರ್ಕೊಂಡಾಗ ಅದಕ್ಕೆ ನಾರ್ಮಲ್ ಆಗಿ ಯೂಶಲ್ ಆಗಿ ತನ್ನ ಪೌಷ್ಟಿಕಾಂಶ ಸಿಗೋದಿಲ್ಲ ಅದಕ್ಕೆ. ಸೊ ನಿಧಾನಕ್ಕೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಾಡಿ ಅದನ್ನ ವಾಲ್ ಆಫ್ ಮಾಡುತ್ತೆ. ಅದರೊಳಗೆ ಕ್ಯಾಲ್ಸಿಯಂ ಸೇರ್ಕೊಂಡು ಒಂದು ಸಣ್ಣ ಕಲ್ ಥರ ಆಗ್ಬಿಟ್ಟು ಸತ್ತೋಗುತ್ತೆ. ಸಾಕಷ್ಟು ಸಲ ಒಳಗಡೆ ಇರೋ ಹುಳ ಸತ್ತೋಗಿರುತ್ತೆ. ಸೊ ಹಾಗಿರ್ಬೇಕಾಗಿತ್ತು ಅಂತಂದ್ರೆ ಅದೊಂದು ಚಿಕ್ಕ ಕ್ಯಾಲ್ಸಿಯಂ ಸ್ಪಾಟ್ ಥರ ಒಂದು ಚಿಕ್ಕ ಕಲ್ ಥರ ಇರುತ್ತೆ. ಸೊ ಯಾವುದೋ ಬೇರೆ ಕಾರಣಕ್ಕೋಸ್ಕರ ಮಾಡಿರ್ತಾರೆ, ಅದರಲ್ಲಿ ಇನ್ಸಿಡೆಂಟಲ್ ಆಗಿ ನೋಡಿರ್ತೀವಿ. ಆ ಥರ ಬೇಕಾದಷ್ಟು ಕಾರಣ ಇದೆ. ಹೋಗಿದ್ದೆಲ್ಲ ಮೆಡಿಕಲ್ ಸೈನ್ಸಲ್ಲಿ ಯಾವುದೂ ಖಂಡಿತ ಅಲ್ಲ. ಇದರಿಂದ ಈ ಥರ ಆಗೇ ಆಗುತ್ತೆ ಅಂತಲ್ಲ, ಆಗೋ ಸಾಧ್ಯತೆ ಇರುತ್ತೆ ಅಷ್ಟೇ. ಎಷ್ಟೊಂದು ಸಲ ನಾರ್ಮಲ್ ಆಗೂ ಇರುತ್ತೆ, ತೊಂದರೆನೂ ಮಾಡದೇ ಇರುತ್ತೆ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಓಕೆ. ಆ್ಯಂಡ್ ಟಾಕಿಂಗ್ ಅಬೌಟ್ ಮೆಮೊರಿ, ಸೀಜರ್ಸ್ ಕಂಡು ಬಂದಾಗ ಮೆಮೊರಿ ಲಾಸ್ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಎಷ್ಟೆಷ್ಟೋ ಜನರಿಗೆ. ಕ್ಯಾನ್ ದಿಸ್ ಬಿ ಅವಾಯ್ಡೆಡ್ ಡಾಕ್ಟರ್? ಲಾಂಗ್ ಟರ್ಮ್ ಮೆಮೊರಿ ಅಂದರೆ ತುಂಬ ದಿವಸಗಳಿಂದ ರೀಇನ್ಫೋರ್ಸ್ ಆಗಿರುವಂಥದ್ದು, ತುಂಬ ವರ್ಷಗಳಿಂದ ನಮಗೆ ನೆನಪಿರೋದು. ಫಾರ್ ಎಕ್ಸಾಂಪಲ್, ಇವಾಗ ಮನೆ ಅಡ್ರೆಸ್ಸು ಅಥವಾ ನನ್ನ ಹೆಸರು, ನಾ ಕೆಲಸ ಮಾಡೋ ಜಾಗ, ನಮ್ಮ ಊರು, ಅಥವಾ ಆ ರೀತಿ ಇದೆಲ್ಲ ಲಾಂಗ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿ ಅಂತಂದರೆ ಇವತ್ತು ನಾನು ಬೆಳಗ್ಗೆ ಏನು ತಿಂಡಿಗೆ ತಗೊಂಡೆ, ಅಥವಾ ಇವತ್ತು ನಾನು ಹೇಗೆ ಮನೆಯಿಂದ ಇಲ್ಲಿವರೆಗೆ ಬಂದೆ, ಅಥವಾ ಯಾವ ಬಸ್ ನಂಬರ್ ಹತ್ಕೊಂಡ್ಬಂದೆ, ಇದೆಲ್ಲ ಶಾರ್ಟ್ ಟರ್ಮ್ ಮೆಮೊರಿ, ಆವತ್ತಿನ ಸಮೀಪದಲ್ಲಿ ನಡೆದಿರೋದು. ಎಪಿಲೆಪ್ಸಿ ಆದಾಗ ಶಾರ್ಟ್ ಟರ್ಮ್ ಮೆಮೊರಿಗೆ ಒಂದು ಸ್ವಲ್ಪ ಅಫೆಕ್ಟ್ ಆಗೇ ಆಗುತ್ತೆ.
ಎರಡು ಥರ ನೋಡ್ತೀವಿ, ರಿಟ್ರೋಗ್ರೇಡ್ ಅಮ್ನೀಸಿಯಾ ಆ್ಯಂಡ್ ಆ್ಯಂಟಿರೋಗ್ರೇಡ್ ಅಮ್ನೀಸಿಯಾ ಅಂತೀವಿ. ತಲೆಗೆ ಪೆಟ್ಟು ಬಿದ್ದಾಗ ನೋಡುವಂಥ ವಿಷಯಗಳು. ಪೆಟ್ಟು ಬೀಳೋಕ್ಕೂ ಮುಂಚೆ ಆಗಿರೋದು ಜ್ಞಾಪಕ ಇರಲ್ಲ, ಪೆಟ್ಟು ಬಿದ್ದು ಆದಮೇಲೆ ಆಗಿರೋದು ಜ್ಞಾಪಕ ಇರಲ್ಲ. ಸೊ ಯೂಶಲಾಗಿ ಎಪಿಲೆಪ್ಸಿ ಇರೋರ್ಗೆ ಏನು ಅಂತಂದರೆ ಫಿಟ್ ಬರೋ ತನಕ ವಿಷಯ ಜ್ಞಾಪಕ ಇರಬಹುದು. ಏನೋ ಒಂಥರ ಗಾಬರಿ ಆದಂಗೆ ಆಯಿತು ನನಗೆ, ಅಥವಾ ಏನೋ ಒಂಥರ ನನಗೇನೋ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಯಿತು ಅಂತ ಕೆಲವೊಬ್ರು ಹೇಳ್ತಾರೆ. ಕೆಲವೊಬ್ರು ಡಾಕ್ಟರ್ ಏನಾಯಿತು ಅಂತ ಗೊತ್ತಿಲ್ಲ, ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ ಅಥವಾ ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದೆ, ಎಲ್ಲೋ ನಿಂತಿದ್ದೆ, ಏನೋ ಕೆಲಸ ಮಾಡ್ತಾ ಇದ್ದೆ, ಸಡನ್ನಾಗಿ ಜ್ಞಾನ ತಪ್ಪದಂಗೆ ಆಯಿತು. ನೆಕ್ಸ್ಟ್ ನಾನು ಎಚ್ಚರ ನೋಡಿದಾಗ ಎಲ್ಲರೂ ನನ್ನ ಇದು ಮಾಡ್ತಾಯಿದ್ರು, ಜನ ಸುತ್ತಿದ್ರು, ಅಥವಾ ಆಸ್ಪತ್ರೆ ಕರ್ಕೊಂಡು ಹೋದಾಗಲೇ ನನಗೆ ಜ್ಞಾನ ಬಂದಿದ್ದು ಅಂತ ಹೇಳೋರು ಇರ್ತಾರೆ. ಸೊ ಶಾರ್ಟ್ ಟರ್ಮ್ ಮೆಮೊರಿನಲ್ಲಿ ಒಂದು ಸ್ವಲ್ಪ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಫಿಟ್ಸ್ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ಜ್ಞಾಪಕ ಇಲ್ಲದೆ ಇರ್ಬೋದು, ಅಥವಾ ಫಿಟ್ಸ್ ಬಂದಾದಮೇಲೆ ಜ್ಞಾನ ತಪ್ಪಿತ್ತು ಅಂತಂದರೆ ಅದು ಕೂಡ ಗೊತ್ತಿಲ್ಲದೆ ಇರಬಹುದು. ಲಾಂಗ್ ಟರ್ಮ್ ಮೆಮೊರಿಗೆ ಅಷ್ಟು ಎಫೆಕ್ಟ್ ಇಲ್ಲ. ಲಾಂಗ್ ಟರ್ಮ್ ಮೆಮೊರಿ ಈಸ್ ಕ್ವೈಟ್ ಇಂಟ್ಯಾಕ್ಟ್. ಲಾಂಗ್ ಟರ್ಮ್ ಮೆಮೊರಿಗೆ ತೊಂದರೆ ಆಗೋದಿಲ್ಲ ಎಪಿಲೆಪ್ಸಿಯಿಂದ. ಓಕೆ ಓಕೆ